100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 26 ಬೆಳಗ್ಗೆ ಎದ್ದ ತಕ್ಷಣ ಡಿಟಾಕ್ಸ್ ವಾಟರ್ನ ತೊಗೊಳ್ತಾ ಇದ್ದೀನಿ. ಸೊ ಈ ಡಿಟಾಕ್ಸ್ ವಾಟರ್ ಮಾಡೋದು ಹೇಗಂತ ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ಮತ್ತು ಹೊಸ ವ್ಯೂವರ್ಸ್ ನೋಡ್ತಾ ಇರ್ತೀರಾ, ಹಾಗಾಗಿ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. 1 ಲೋಟ ಅಷ್ಟು ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಅರ್ಧ ನಿಂಬೆಹಣ್ಣು, ಬೇಕಿದ್ದರೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಇರುವಾಗಲೇ ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ಇದು ನಿಮ್ಮ ಬಾಡಿನ ಡಿಟಾಕ್ಸ್ಡ್ ಆಗಿ ಇಡುತ್ತೆ ಮತ್ತು ಡಿಟಾಕ್ಸ್ ವಾಟರ್ ಆಗಿ ಕೆಲಸ ಮಾಡುತ್ತೆ. ಸೊ ಹೇಗೆ ಮಾಡೋದು ಅಂಥೇಳಿ ಆಲ್ರೆಡಿ ನನ್ನ ಚಾನಲಲ್ಲಿ 7 ಡೇಸ್ 7 ಡಿಟಾಕ್ಸ್ ವಾಟರ್ಗಳ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲೂ ಕೂಡ ವಿಡಿಯೋನ ಚೆಕ್ ಮಾಡಿ, ವಿಡಿಯೋ ನೋಡಿಬಿಟ್ಟು ನೀವು ಅದೇ ರೀತಿ ಮಾಡ್ಬೋದು. ಬ್ರೇಕ್ಫಾಸ್ಟ್ಗೆ 2 ಚಪಾತಿ, ಪಲ್ಯ, ಸ್ವಲ್ಪ ಗ್ರೀನ್ ಟೀ ತೊಗೊಂಡಿದ್ದೀನಿ. ಈ ಗ್ರೀನ್ ಟೀನ ನಾನು ಮೀಶೋಯಿಂದ ತರಿಸ್ಕೊಳ್ಳೋದು. ತುಂಬಾ ಚೆನ್ನಾಗಿದೆ, ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ದಿನಕ್ಕೆ 2 ಬಾರಿ ಕುಡಿಯೋದ್ರಿಂದ ಬೇಗ 100% ರಿಸಲ್ಟ್ ಬರುತ್ತೆ. ಸೊ ಇದ್ರ ಲಿಂಕ್ ಕೂಡ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ. ನಿಮ್ಮ ವಿಡಿಯೋ ಪ್ಲೇ ಆಗ್ತಾ ಇರತ್ತಲ್ವ, ವಿಡಿಯೋ ಪ್ಲೇ ಆಗೋವಾಗ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಆ ಗ್ರೀನ್ ಟೀ ಲಿಂಕು ಓಪನ್ ಆಗುತ್ತೆ. ಅಲ್ಲಿಂದ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಆಫರ್ ನಡೀತಾ ಇದೆ, ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಅದು ಬೇಗ ಔಟ್ ಆಫ್ ಸ್ಟಾಕ್ ಆಗ್ತಾ ಇರುತ್ತೆ. ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. 5,000ಕ್ಕೂ ಹೆಚ್ಚು ಜನ ಪರ್ಚೇಸ್ ಮಾಡಿರುವಂಥ ಪ್ರಾಡಕ್ಟ್ ನನ್ನ ಚಾನಲಿಂದ. ಸೊ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆ ಗ್ರೀನ್ ಟೀ, ವೆಯ್ಟ್ ಲಾಸ್ ಗ್ರೀನ್ ಟೀ ಬೇಕಂದರೆ ನೀವು ಅಲ್ಲಿಂದ ಚೆಕ್ ಮಾಡಿ ತಗೊಳ್ಬೋದು. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ಈಗ ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಏನೇನು ತಗೋಬೇಕು ಅಂತ ಕೇಳ್ತಾನೆ ಇರ್ತೀರಾ. ನಿಮ್ಮ ಮನೇಲಿ ಏನಿರುತ್ತೋ ನ್ಯಾಚುರಲ್ ಆಗಿ ಸಿಗುವಂತಹ ಫುಡ್ಗಳನ್ನೇ ತಗೊಳ್ಳಿ. ಬಟ್ ರೈಸ್ ತಿನ್ನುವಾಗ ಸ್ವಲ್ಪ ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಬೇಕು. ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸು ಆ್ಯಂಡ್ ಪ್ರೋಟೀನ್ಗೋಸ್ಕರ ಎಗ್, ತರಕಾರಿ, ಸೌತೆಕಾಯಿ ಮತ್ತು ಸ್ವಲ್ಪ ಸಾಂಬಾರು ತೊಗೊಂಡು ನನ್ನ ಮಧ್ಯಾಹ್ನದ ಊಟವನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಆದಷ್ಟು ರೈಸ್ ಐಟಮ್ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ತೊಗೊಳ್ಳಿ, ನೈಟ್ಗೆ ಆದಷ್ಟು ಅವಾಯ್ಡ್ ಮಾಡಿ. ಸೊ ಈ ರೀತಿ ಬ್ರೇಕ್ಫಾಸ್ಟ್ ಆದಮೇಲೆ ಲಂಚ್ಗೆ ನೀವು ಏನು ಬೇಕಾದರೂ ತೊಗೊಳ್ಬೋದು. ಅದೇ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಬೇಕು. ನಾನು ತೊಗೊಂಡಿದ್ದೇನಲ್ವ ರೈಸ್ ಕ್ವಾಂಟಿಟಿ ಅಷ್ಟೇ ಇರಬೇಕು, ಇನ್ನು ಅದಕ್ಕಿಂತ ಕಮ್ಮಿ ಮಾಡಿಕೊಂಡ್ರೆ ಬೆಟರ್. ಹೆಚ್ಚಾಗಿ ನೀವು ತರಕಾರಿ ಮತ್ತು ಫ್ರೂಟ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಫುಡ್ ಕಂಟೆಂಟನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಈ ಥರ ವೆಯ್ಟ್ ಲಾಸ್ ಆಗುವಂತಹ ಫ್ರೂಟು, ತರಕಾರಿ, ಮೊಳಕೆ ಕಾಳುಗಳು ಈ ಥರದನ್ನ ಹೆಚ್ಚಾಗಿ ನೀವು ಬಳಸೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಚಪಾತಿ ತೊಗೋಬೋದು, ಮುದ್ದೆ ತೊಗೋಬೋದು, ರೈಸ್ ತೊಗೋಬೋದು ಮಧ್ಯಾಹ್ನದ ಊಟಕ್ಕೆ. ಈ ಥರ ನೀವೇನು ಬೇಕಾದರೂ ಆಪ್ಷನನ್ನು ಎಕ್ಸ್ಟ್ರಾ ತೊಗೊಳ್ಬೋದು, ಯಾವುದಾದ್ರೂ ಒಂದನ್ನು ತೊಗೊಳ್ಬೋದು. ಬಟ್ ರಾತ್ರಿ ಊಟ ಆದಷ್ಟು ಲೈಟಾಗಿ ತೊಗೊಳ್ಳೋಕ್ಕೆ ಟ್ರೈ ಮಾಡಿ, ಆವಾಗಲೇ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ವೆಯ್ಟ್ ಸ್ಟ್ರಕ್ ಆಗಿಬಿಟ್ರೆ ಬೇಗ ವೆಯ್ಟ್ ರೆಡ್ಯೂಸ್ ಮಾಡೋದು ತುಂಬಾ ಕಷ್ಟ. 1 ತಿಂಗಳಲ್ಲಿ ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ಬೋದು ಅಂತ ಕೇಳ್ತಾಯಿದ್ರಿ. 3 kg ಹಬ್ಬ ಅಂದರೆ ರೆಡ್ಯೂಸ್ ಮಾಡೋಕ್ಕಾಗೋದು. ಅದು ನೀವು ಚೆನ್ನಾಗಿ ಎಕ್ಸಸೈಸು, ಕರೆಕ್ಟಾಗಿ ಫುಡ್ ಫಾಲೋ ಮಾಡಿದರೆ. ನ್ಯಾಚುರಲಾಗಿ ವೆಯ್ಟ್ ಲಾಸ್ ಮಾಡ್ತೀರಾ ಅಂದರೆ ಅಷ್ಟೇ ಸಾಧ್ಯ. ಸಪ್ಲಿಮೆಂಟ್ ತೊಗೊಂಡು ನೀವು ವೆಯ್ಟ್ ಲಾಸ್ ಮಾಡ್ತೀರಾ ಅಂದರೆ 5ರಿಂದ 10 kg ವೆಯ್ಟ್ ಲಾಸ್ ಆಗುತ್ತೆ. ಸ್ನ್ಯಾಕ್ಸ್ಗೆ ಸ್ವಲ್ಪ ಕಡಲೆಪುರಿ ಮತ್ತು ಗ್ರೀನ್ ಟೀನ ತೊಗೊಳ್ತಾ ಇದ್ದೀನಿ. ಈ ಗ್ರೀನ್ ಟೀನ ಯಾವಾಗ ಕುಡಿಬೇಕು ಅಂತ ಸುಮಾರು ಜನ ಕೇಳ್ತಾನೆ ಇರ್ತೀರ. ಅದಕ್ಕೇನು ಟೈಮಿಂಗ್ ಅಂತ ಏನೂ ಇಲ್ಲ. ಸೊ ನೀವು ಬ್ರೇಕ್ಫಾಸ್ಟ್ ಆದಮೇಲೆ ಕುಡಿಬೋದು, ಖಾಲಿ ಹೊಟ್ಟೆಲಿ ಕುಡಿಬೋದು, ಲಂಚ್ ಆದಮೇಲೆ ಕುಡಿಬೋದು, ಅಥವಾ ಡಿನ್ನರ್ ಆದಮೇಲೂ ತೊಗೊಳ್ಬೋದು, ಸ್ನ್ಯಾಕ್ಸ್ ಟೈಮ್ಗೂ ತೊಗೊಳ್ಬೋದು. ಇಂಥದ್ದೇ ಟೈಮಲ್ಲಿ ಕುಡಿಬೇಕಂತ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇರೋದಿಲ್ಲ. ಸೊ ನಾನು ಆದಷ್ಟು 2 ಟೈಮ್ ತೊಗೊಳ್ತೀನಿ. ಅದು ಬ್ರೇಕ್ಫಾಸ್ಟ್ ಆದಮೇಲಾದರೂ ತೊಗೊಳ್ತೀನಿ, ಇಲ್ಲ ಸಮ್ ಟೈಮ್ ಖಾಲಿ ಹೊಟ್ಟೆಲಿ ತೊಗೋತೀನಿ, ಇಲ್ಲ ಎವ್ರಿ ಡೇ ಮಸ್ಟ್ ಆ್ಯಂಡ್ ಶುಡ್ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ನಾನು ಈ ಗ್ರೀನ್ ಟೀನ ತೊಗೊಳ್ತೀನಿ. ಈ ಗ್ರೀನ್ ಟೀನ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಇದಂತೂ ನಿಮ್ಮ ವೆಯ್ಟ್ ಲಾಸ್ ಡಯಟ್ ಮಾಡ್ತೀರಾ ಅಂದರೆ ಆ ಡಯಟ್ ಜೊತೆಗೆ ಇದೊಂದು ಗ್ರೀನ್ ಟೀ ಬೆಟರ್. ನಿಮ್ಮ ಬಾಡಿನ ಡಿಹೈಡ್ರೇಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಮತ್ತು ಹೀಟ್ ಆಗಲ್ಲ, ಬೇಗ ನಿಮ್ಮ ಬಾಡಿ ಕೂಲಾಗಿರ್ಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ತಗೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ರಾತ್ರಿ ಊಟಕ್ಕೆ 1 ಚಪಾತಿ ಮತ್ತು ಎಗ್ದು ಸ್ವಲ್ಪ ಪಲ್ಯ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸನ್ನ ತೊಗೊಳ್ತಾ ಇದ್ದೀನಿ. ನೀವು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅನ್ನೋರು ಮಾತ್ರ ತಗೊಳ್ಳಿ ಎಕ್ಸ್ಟ್ರಾ ಫುಡ್ಡು, ಇಲ್ಲಾಂದರೆ 1 ಚಪಾತಿ ಸಾಕು. ಸೊ ಈ ರೀತಿ ನನ್ನ ರಾತ್ರಿ ಊಟನ ಮುಗಿಸ್ಕೊಂಡೆ. ಎಕ್ಸಸೈಸ್ ಮಾಡ್ಕೊಳ್ಳಲಿಲ್ಲ, ಅದ್ರ ಬದಲಾಗಿ ನಾನು ರೀಪ್ಲೇಸ್ ಅಂದರೆ ಶಟಲ್ ಕಾಕ್ನ ಆಟ ಆಡಿದೆ ಸ್ವಲ್ಪ ಹೊತ್ತು. ಸೊ ಹಾಗಾಗಿ ಅಲ್ಲಿಗೆ ಅದು ರೀಪ್ಲೇಸ್ ಆಯಿತು ಅಂದ್ಕೊಂಡು ನಾನು ಎಕ್ಸಸೈಸ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ನೀವು ಎಷ್ಟು ಎಕ್ಸಸೈಸ್ ಮಾಡ್ಕೊಳ್ತೀರಾ ಅಥವಾ ವಾಕ್ ಹೋಗ್ತೀರಾ ಅಷ್ಟು ಬೇಗ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಫುಡ್ ಫಾಲೋ ಅಪ್ ಕರೆಕ್ಟಾಗಿರಬೇಕು. ಡಯಟಲ್ಲಿ ನೀವು ಕರೆಕ್ಟಾದಂಥ ಫುಡ್ನ ತಗೊಳ್ತಾ ಇದ್ದೀರಾ ಅಥವಾ ಸರಿಯಾಗಿ ಎಕ್ಸಸೈಸ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಗುಡ್ ಫಾರ್ ಹೆಲ್ತ್ ಅಂತಲೂ ಹೇಳ್ಬೋದು. ಮಲ್ಗೋಕ್ಕೂ ಮುಂಚೆ ನಾನು ಈ ಜೀರಾ ವಾಟರನ್ನು
ತಗೊಳ್ತೀನಿ. ಸೊ ಇದು ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೆಡ್ಗೆ ಹೋಗೋಕ್ಕೂ ಮೊದಲು ಜೀರಾ ವಾಟರ್ ತೊಗೊಳ್ಳೋದು ಬೆಟರ್. ಇದೆಲ್ಲ ಮಾಡ್ಕೊಳ್ಳೋಕಷ್ಟು ನಾವು ಅಟ್ಲೀಸ್ಟ್ ಒಂದು ಲೋಟ ಬಿಸಿನೀರಾದರೂ ಕುಡಿದ್ಬಿಟ್ಟು ಮಲ್ಕೊಳ್ಬೇಕು. ಈ ಥರ ನನ್ನ 100 ಡೇ ಚಾಲೆಂಜಲ್ಲಿ ಡೇ 26 ಕಳೆದೋಯ್ತು. ಸೊ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ, ಕ್ವಶನ್ಸ್ಗಳಿದ್ದರೆ ಕಮೆಂಟಲ್ಲಿ ನೀವು ಆ ಕ್ವಶನ್ಸು ಮತ್ತು ಡೌಟ್ಸ್ಗಳನ್ನು ಕಮೆಂಟ್ ಮಾಡಿದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ರಿಪ್ಲೈ ಮಾಡ್ತೀನಿ. ಸೊ ಈ ರೀತಿಯಲ್ಲಿ ನನ್ನ ಡಯಟ್ ಹೋಗ್ತಾಯಿದೆ. ಮತ್ತು ವಾರಕ್ಕೊಂದು ಸಲ ವೆಯ್ಟ್ ತೋರಿಸಿ ಅಂತ ಇದ್ದೀರಾ, ಸೊ ಖಂಡಿತ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.